ಓಕೆ, ಥರ್ಮೋಡೈನಮಿಕ್ಸ್ ಸ್ಟಾರ್ಟ್ ಮಾಡಿದ್ವಿ ನಾವು ನಿನ್ನೆ. ಹಾಂ, ಸೊ ಒಮ್ಮೆ ಕ್ವಿಕ್ ರಿವಿಷನ್ ಮಾಡಿ ಕಂಟಿನ್ಯೂ ಮಾಡೋಣ ಅಂತ. ವಾಟ್ ಈಸ್ ಅ ಸಿಸ್ಟಮ್? Something which is under our thermodynamic study is called a system. What is surroundings? Rest of the universe is surroundings. Rest of the universe andra? Huh? Endri? Except the surrounding, except the system. Okay, universe except the universe minus system is surroundings. ಇದಕ್ಕೆ ಯಾರು ಡೆಫಿನೇಷನ್ ಕೇಳಂಗಿಲ್ಲ, ಡೋಂಟ್ ವರಿ. ಎಕ್ಸಾಮ್ನಾಗ ವಾಟ್ ಇಸ್ ಸಿಸ್ಟಮ್, ವಾಟ್ ಇಸ್ ಸರೌಂಡಿಂಗ್ ಅಂತ ಕೇಳಂಗಿಲ್ಲ, ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ಇದೆ. ಓಕೆ, ಸಿಸ್ಟಮ್ ಮತ್ತು ಸರೌಂಡಿಂಗ್. ಟೈಪ್ಸ್ ಆಫ್ ಸಿಸ್ಟಮ್ 3 ಅದಾವ: ಓಪನ್, ಕ್ಲೋಸ್ಡ್, ಐಸೋಲೇಟೆಡ್. ಓಪನ್ ಸಿಸ್ಟಮ್ ಅಂದ್ರೆ ಏನು ನೀವು ಹೇಳಿ? ಹಾಂ, ನೀವು ಹೇಳಿ. Which can transfer, which can exchange. Which can exchange both matter and energy with the surroundings is called open system. Okay. Closed system andre ಏನು? A system which can exchange energy but cannot exchange matter with the surroundings is called closed system. New head isolated system andre. Matter with the surrounding. ಮುಂದೇನು ಆಗಿದ್ದಿಲ್ಲ, ಇಷ್ಟ ಆಗಿತ್ತು ಹೌದಲ್ರಿ? ನೆಕ್ಸ್ಟ್ ಒಂದು ಹೆಡ್ಡಿಂಗ್ ಹಾಕೋರಿ, ನಾನು ಹೇಳ್ತೀನಿ. ಸ್ಟೇಟ್ ವೇರಿಯೇಬಲ್ಸ್. State of the system or state variables. ಹಚ್ಕೊಳ್ಬೇಕು ಎಲ್ಲರೂ. ಇದು ಒಂದು ಕಂಟೈನರ್. ಎಲ್ಲರೂ ಕೂಡ್ರಿ ಎಲ್ಲಿ ಆಗಿ. ಓಕೆ, ಇದೊಂದು ಕಂಟೈನರ್. ಲಕ್ಷ ಕೊಡ್ಬೇಕು ಎಲ್ಲರೂ, ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಇದ್ರಾಗ ನಾವು ಒಂದು ಗ್ಯಾಸ್ ತೊಗೊಂಡಿವಿ. ಯಾವುದೋ ಒಂದು ಗ್ಯಾಸ್ ಮಾಲಿಕ್ಯೂಲ್ಸ್ ಆರ್ ವೆರಿ ಟೈಟ್ಲಿ ಹೆಲ್ಡ್, ಹೌದಲ್ಲ? ದೇ ಆರ್ ಫಾರ್ ಅವೇ ಫ್ರಮ್ ಈಚ್ ಅದರ್. ಆರ್ ದೇ ಫಾರ್ ಅವೇ? ಹಾಂ. ಸೊ ಒಂದು ಗ್ಯಾಸ್ ತೊಗೊಂಡಿನಿ. ದಿಸ್ ಇಸ್ ಮೈ ಸಿಸ್ಟಮ್ ಅಂತ ನಾ ಕರೆದ್ರೆ ಇಟ್ ಶುಡ್ ಬಿ ಅಂಡರ್ ಮೈ ಥರ್ಮೋಡೈನಮಿಕ್ ಸ್ಟಡಿ, ಹೌದಲ್ಲ? ಇದು ನನ್ನ ಸಿಸ್ಟಮ್. ಈಗ ಸ್ಟೇಟ್ ಆಫ್ ದ ಸಿಸ್ಟಮ್ ಅಂದ್ರೆ ಏನು? ಅದು ಯಾವ ಸ್ಟೇಟ್ನಾಗ ಐತಿ ಅಂತ. ಈಗ ಸದ್ಯ ನೀವು ಇಲ್ಲಿ ಕೂತೀರಿ, ನಿಮ್ಮ ಸ್ಟೇಟ್ ಏನು ಅಂತ ಕೇಳಿದ್ರೆ, ಆರ್ ಯು ಇನ್ ದ ಸ್ಟೇಟ್ ಆಫ್ ಪ್ಲೆಸೆಂಟ್ನೆಸ್? ಆರ್ ಯು ಇನ್ ದ ಸ್ಟೇಟ್ ಆಫ್ ಇರಿಟೇಷನ್? ಆರ್ ಯು ಇನ್ ದ ಸ್ಟೇಟ್ ಆಫ್ ಫ್ರಸ್ಟ್ರೇಷನ್? ದೇರ್ ಆರ್ ಕ್ವೈಟ್ ಆಫ್ ಆಪ್ಷನ್ಸ್. ಅದ್ರಾಗ ಯಾವ್ದಾರು ಒಂದು ನಿಮ್ಮ ಸ್ಟೇಟ್ ಇರ್ತೈತಿ. ಅಥವಾ ಇಟ್ ಮೈಟ್ ಬಿ ಅ ಹೋಮೋಜಿನಿಯಸ್ ಮಿಕ್ಸರ್ ಆಫ್ ಆಲ್ ದಿಸ್. ಇರಿಟೇಷನ್, ಫ್ರಸ್ಟ್ರೇಷನ್, ಪ್ಲೆಸೆಂಟ್ನೆಸ್. ಜೋಕ್ ಮಾಡಿದ್ಕೊಳ್ಳಿ ಚಲೋ ಅನ್ಸುತ್ತೆ, ಕೆಮಿಸ್ಟ್ರಿ ಬಿಟ್ಟು ಬೇರೆ ಮಾತಾಡ್ಕೊಳ್ಳಿ ಚಲೋ ಅನ್ಸುತ್ತೆ, ಟಾಪಿಕ್ ಬಂದ್ಕೊಳ್ಳೆ ನಮಗೆ ಅನ್ಸುತ್ತೆ. ಇವೆಲ್ಲ ಹೋಮೋಜಿನಿಯಸ್ ಮಿಕ್ಸರ್ ಇರ್ತೈತಿ. ಸೊ ಈಗ ಇದ್ರದ್ದು ಸ್ಟೇಟ್ ಏನು, ಈ ಗ್ಯಾಸದ ಸ್ಟೇಟ್ ಏನು ಅಂತ ಹೇಳ್ರಿ ಅಂತ ಕೇಳಿದ್ರೆ ಈಗ ಹೇಳಕ್ಕೆ ಬರಂಗಿಲ್ಲ. ಇಟ್ ಈಸ್ ಹ್ಯಾಪಿ, ಇಟ್ ಈಸ್ ಫ್ರಸ್ಟ್ರೇಟೆಡ್, ಹೀಗೆಲ್ಲ ಹೇಳಕ್ಕೆ ಬರಂಗಿಲ್ಲಲ್ರಿ. ಇದ್ರದ್ದು ಸ್ಟೇಟನ್ನು ನಾನು ಅದ್ರದ್ದು ಪ್ರೆಷರ್, ಅದ್ರದ್ದು ಟೆಂಪ್ರೇಚರ್, ಅದ್ರದ್ದು ವಾಲ್ಯೂಮ್ ಮತ್ತು ಅದ್ರದ್ದು ಅಮೌಂಟ್, ಈ ನಾಲ್ಕೂಲೇ ಇದ್ರ ಸ್ಟೇಟ್ ಹೇಳ್ಬೋದು ನಾನು. ಅರ್ಥ ಆಗೈತಂದ್ರೆ ಅಂದ್ರೆ ಈಗ ನಿಮ್ಮ ಸ್ಟೇಟ್ ಹೇಳಿದ ಹ್ಯಾಪಿನೆಸ್ ಅದು ಇದು ಅಂತ. ಈಗ ಹಿಂಗೆ ಅನ್ಕೋರಿ, ನೀವೇ ಒಂದು ಸಿಸ್ಟಮ್ ಅನ್ಕೋರಿ. ಸೊ ನಿಮ್ಮನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ, ನಿಮ್ದು ಫಿಸಿಕ್ಯಾಲಿಟಿ ಎಕ್ಸ್ಪ್ರೆಸ್ ಮಾಡಕ್ಕೆ ನಿಮ್ಮ ಹೈಟ್ ಇಷ್ಟು, ನಿಮ್ಮ ವೇಟ್ ಎಷ್ಟು, ನಿಮ್ಮ ಹೈಟ್ 5 feet,
ನಿಮ್ಮ ವೇಟ್ 60 ಕಿಲೋಸ್ ಹಿಂಗೆ ಹೇಳಿದ್ರೆ ಇದು ಹೈಟ್ ವೇಟ್ ಅನ್ನೋ ಇವು ಸ್ಟೇಟ್ ವೇರಿಯೇಬಲ್ಸ್. ಹಂಗೆ ಈ ಪ್ರೆಷರ್ ಟೆಂಪ್ರೇಚರ್ ವಾಲ್ಯೂಮ್ ಈ ಸಿಸ್ಟಮದ ವೇರಿಯೇಬಲ್ಸ್. ಅರ್ಥ ಆಗತ್ತೆ? ಥ್ರೂ ದೀಸ್ ಸ್ಟೇಟ್ ವೇರಿಯೇಬಲ್ಸ್ ಈ ಸ್ಟೇಟ್ ಆಫ್ ದ ಸಿಸ್ಟಮ್ ಅಂತ ಹೇಳ್ಬೋದು ನಾನು. ಥ್ರೂ ಯುವರ್ ಹೈಟ್ ಆ್ಯಂಡ್ ವೇಟ್ ನೀವು ಅಡಲ್ಟು ಟೀನೇಜರು ಚೈಲ್ಡ್ಹುಡ್ನಾಗ ಅದಿರೋ ಅಂತ ಹೇಳ್ಬೋದು. ಜನರಲಿ 5 ಫೀಟ್ ಅಂದರೆ ಓಕೆ ಟೀನೇಜರ್ ರೀಚ್ ಆಗಿರಿ ಅಂತ ಅನ್ಬಹುದು. ಅಪ್ರಾಕ್ಸಿಮೇಟ್ಲಿ 12 ವರ್ಷದವ್ರು ಒಳಗಿದ್ದವ್ರು 5 ಫೀಟ್ ಅಂತೂ ಇರಂಗಿಲ್ಲ. ಅಲ್ಲೊಂದು ಇಲ್ಲೊಂದು ಕೇಸ್ ಇರ್ಬೋದು ಎಕ್ಸೆಪ್ಷನ್, ಬಟ್ ರೇರ್. 60 ಕಿಲೋ ಇದ್ದವರು ಟೀನೇಜರ್ಸ್ ಮಿನಿಮಮ್ ಇರ್ತಾರೆ. 12 ಒಳಗೆ 60 ಕಿಲೋ ತರದ್ರೆ ದೇರ್ ಇಸ್ ಸಮಥಿಂಗ್ ರಾಂಗ್ ವಿತ್ ದಮ್. ಹೌದಲ್ಲ? ಸೊ ನಿಮ್ಮ ಸ್ಟೇಟ್ ಚೈಲ್ಡ್ಹುಡ್ಡು ಇನ್ ಟೀನೇಜು ಅಡಲ್ಟ್ಹುಡ್ಡು ಅನ್ನೋದು ನಿಮ್ಮ ಹೈಟ್ ವೇಟ್ಲಿ ಹೇಳ್ಬೋದಿಲ್ಲ, ಅಂದಾಜ್ ಹೇಳ್ಬೋದಿಲ್ಲ. ಹಂಗ ಈ ಸಿಸ್ಟಮ್ದು ಸ್ಟೇಟ್ ಈ ಗ್ಯಾಸ್ ಯಾವ ಸ್ಟೇಟ್ನಾಗ ಐತಿ ಅನ್ನೋದು ಆ ಪ್ರೆಷರು ಟೆಂಪ್ರೇಚರು ವಾಲ್ಯೂಮು ಮತ್ತು ಅಮೌಂಟ್ಲೆ ಹೇಳ್ಬೋದು. ಅಮೌಂಟ್ ಅಂದ್ರೆ ನಂಬರ್ ಆಫ್ ಮೋಲ್ಸ್, ಸ್ಮಾಲ್ ಎನ್. ವಾಟ್ ಆರ್ ನಂಬರ್ ಮೋಲ್ಸ್ ಅಂದ್ರೆ ಮೋಲ್ ಅಂದ್ರೆ mole andrenu? If I say I have 1 mole of sodium chloride, I have 6.023 into 10 raised to 23 molecules of sodium chloride, athwa I have 58.5 gram of sodium chloride. ಇಲ್ಲಿ ಬಂತು ನೋಡ್ರಿ ಪ್ರಾಬ್ಲಮ್. ಗೊತ್ತೇ ಇಲ್ಲ ನಾವು 58.5 ಗ್ರಾಮ್ ಆಫ್ ಸೋಡಿಯಂ ಕ್ಲೋರೈಡ್. ಏನಾದ್ರೆ ನಿಮಗೆ ಗೊತ್ತಿಲ್ಲ ಹಂಗೆ ಹಿಂಗೆ ಅಂದ್ರೆ ಮುಗಿತು ಥರ್ಮೋಡೈನಮಿಕ್ಸ್ ಅಂತ ಹೋಗ್ಬಿಡ್ತೀನಿ ನಾನು. 1 ಮೋಲ್ ಸೋಡಿಯಂ ಕ್ಲೋರೈಡ್ ಅಂದ್ರೆ 58.5 ಗ್ರಾಮ್. ಹೌದು ಅಲ್ಲೋ? ಹೆಂಗೆ ಹೇಳ್ತೀರಿ? ಮೋಲಾರ್ ಮಾಸ್ ಕ್ಯಾಲ್ಕುಲೇಟ್ ಮಾಡಿ. ಸೋಡಿಯಂ ಮೋಲಾರ್ ಮಾಸ್ 23 ಗ್ರಾಮ್, ಕ್ಲೋರಿನ್ 35.5, 23 plus 35.5 is 58.5. ಸೊ ಅದು ಇದು ಎಷ್ಟು ಮೋಲ್ ಐತಿ, ಅದು ಎಷ್ಟು ಟೆಂಪ್ರೇಚರ್ನಾಗ ಐತಿ, 200 ಕೆಲ್ವಿನ್ ಆಯಿತು, 500 ಕೆಲ್ವಿನ್ ಆಯಿತು, ಅದ್ರದ್ದು ಪ್ರೆಷರ್ 1 ಬಾರೋ 2 ಬಾರೋ, ಅದ್ರ ವಾಲ್ಯೂಮ್ 2 ಲೀಟರ್ಸು 3 ಲೀಟರ್ಸು ಇವನ್ನೆಲ್ಲ ಹೇಳಿ ಅದ್ರ ಥ್ರೂ ಇದ್ರ ಸ್ಟೇಟ್ ಹೇಳ್ಬೋದು. ಅದಕ್ಕೆ ಇವು ಸ್ಟೇಟ್ ವೇರಿಯೇಬಲ್ಸ್. ಸ್ಟೇಟ್ ವೇರಿಯೇಬಲ್ಸ್ ಯಾವ್ಯಾವು? ಪ್ರೆಷರು, ಟೆಂಪ್ರೇಚರು, ವಾಲ್ಯೂಮು ಮತ್ತು ಅಮೌಂಟ್ ಆಫ್ ಗ್ಯಾಸ್. ಇಫ್ ಮೈ ಸಿಸ್ಟಮ್ ಇಸ್ ಗ್ಯಾಸ್, I have assumed my system is a gas. What do I mean when I say this is my system? This is under my thermodynamic study. ಅದ್ರೊಳಗೆ ಹೀಟ್ ಹೆಂಗೆ ಹೊಂಟೈತಿ, ಹೆಂಗೆ ಬರಾಕತೈತಿ, ಅದು ಹೀಟ್ ನಮಗೆ ಕೊಡಾಕೈತೋ ಏನು ನಾ ಅದಕ್ಕೆ ಹೀಟ್ ಕೊಡಾಕತ್ತೀನೋ ಇವೆಲ್ಲ ಸ್ಟಡಿ ಮಾಡತ್ತೀನಿ. ಅದ್ರದ್ದು ಅದು ಸ್ಟಡಿ ಮಾಡಬೇಕು ಅಂದ್ರೆ ಅದು ಹೆಂಗೆ ಹೆಚ್ಚು ಕಮ್ಮಿ ಆಗತೈತಿ ಅಂತ ಹೇಳಕ್ಕೆ ಇವು ಬೇಕು. ಸ್ಟೇಟ್ ವೇರಿಯೇಬಲ್ಸ್ ವಿಚ್ ಟೆಲ್ ಅಸ್ ದ ಸ್ಟೇಟ್ ಆಫ್ ದ ಸಿಸ್ಟಮ್. ಹೌದಿಲ್ಲ? Like height, weight, age, etc. tells the state of your system. Like that, pressure, temperature, volume, these state variables tell the state of this system. Are you getting my point? Yes, sir. So these are the state variables. Either there is something called as process. ಹಿಂಗೆ ಅಂತಾರೆ ನೋಡ್ರಿ. ನೀವು ಎಕ್ಸಾಮ್ ಚಲೋ ಮಾಡ್ಬೇಕಂತ ಮಾಡಿರಿ ಅಂದ್ರೆ ಡೋಂಟ್ ವರಿ ಅಬೌಟ್ ದ ರಿಸಲ್ಟ್, ಫೋಕಸ್ ಆನ್ ದ ಪ್ರೊಸೆಸ್. ಪ್ರೊಸೆಸ್ ಅಂದ್ರೆ ಡೇ ಇನ್ ಡೇ ಔಟ್ ನಿಮ್ಮ ಮನೆಗೆ ಹೋಗಿ ಎಷ್ಟು ತಾಸು ಓದ್ತೀರಿ, ಹೆಂಗೆ ಓದ್ತೀರಿ, ಹೆಂಗೆ ರಿವೈಸ್ ಮಾಡ್ತೀರಿ, ಎಷ್ಟು ತಾಸು ಓದ್ತೀರಿ, ಅದು ಆ ತಾಸು ಓದಾಗತ್ತೆ ಆ್ಯಕ್ಚುಲಿ ಓದ್ತಿರೋ ಏನು ಓದ್ದಂಗೆ ಮಾಡ್ತಿರೋ, ಈ ಪ್ರೊಸೆಸ್ ಕಡೆ ಫೋಕಸ್ ಮಾಡಿರಿ. ರಿಸಲ್ಟ್ ಅಂತಾನ ಬರ್ತೈತಿ ಅಂತಾರಿಲ್ಲ. ರಿಸಲ್ಟ್ ಚಲೋ ಆಗಬೇಕು ಅಂದ್ರೆ ನಿಮ್ಮ ಪ್ರೊಸೆಸ್ ಕರೆಕ್ಟ್ ಆಗಬೇಕು. ಸೊ ಇಲ್ಲಿ ಯಾವ ಪ್ರೊಸೆಸ್ ಬಗ್ಗೆ ಮಾತಾಡಕತ್ತೀನಿ ಅಂದ್ರೆ ಅ ಪ್ರೊಸೆಸ್ ಇಸ್ ಅ ಪ್ರೊಸೆಸ್ ವೇರ್ ಸ್ಟೇಟ್ ಆಫ್ ದ ಸಿಸ್ಟಮ್ ಚೇಂಜಸ್. ಲಕ್ಷ ಕೊಟ್ಟು ಕೇಳ್ಬೇಕು. ಯಾವುದೋ ಒಂದು ಸಿಸ್ಟಮ್ ಮೇಲೆ ಯಾವುದೋ ಒಂದು ಪ್ರೊಸೆಸ್ ಆತಂದ್ರೆ ಲಕ್ಷ ಕೊಡ್ರಿ. ಯಾವುದೋ ಒಂದು ಪ್ರೊಸೆಸ್ ಯಾಕಂದ್ರೆ ಬೇರೆ 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 ಟೈಪ್ ಪ್ರೊಸೆಸ್ ಅದಾವೆ. ನಾನು ಮುಂದೆ ಮಾತಾಡ್ತೀನಿ. ಯಾವುದೋ ಒಂದು ಸಿಸ್ಟಮ್ ಮೇಲೆ ಇದೇ ಸಿಸ್ಟಮ್ ಮೇಲೆ ಅನ್ಕೊಳ್ಳೋಣ. ಈ ಸಿಸ್ಟಮ್ ಮೇಲೆ ಒಂದು ಪ್ರೊಸೆಸ್ ಆತಂದ್ರೆ ಅದ್ರ ಸ್ಟೇಟ್ ಚೇಂಜ್ ಆಯ್ತು. ಇದ್ರ ಸ್ಟೇಟ್ ಚೇಂಜ್ ಆಗ್ಬೇಕಂದ್ರೆ ಇವು 4ರಾಗ ಯಾವ್ದಾರ ಒಂದರ ಚೇಂಜ್ ಆಗ್ಬೇಕು. ಈಗ ಈ ಸಿಸ್ಟಮ್ದು ಪ್ರೆಷರ್ 1 ಬಾರ್ ಐತಿ ಅನ್ಕೊಳ್ಳೋಣ ಇನಿಷಿಯಲಿ. ಲಕ್ಷ ಕೊಟ್ಟು ಕೇಳ್ರಿ. ಈ ಸಿಸ್ಟಮ್ದು ಪ್ರೆಷರ್ 1 ಬಾರ್ ಐತಿ. ಬಾರ್ ಅಂದ್ರೆ ನಿಮ್ಮ ಪ್ರೆಷರ್ ಯೂನಿಟ್ ಗೊತ್ತಾಗ್ತಾವಿಲ್ರಿ? ಏನೇನು ಬಾರ್,
ಪಾಸ್ಕಲ್, ಅಟ್ಮಾಸ್ಫಿಯರ್ ಕೇಳಿರನ್ರಿ ಇವು ಇಲ್ಲ. ಪ್ರೆಷರ್ದು ಯೂನಿಟ್ಸ್ ಬಾರ್, ಪಾಸ್ಕಲ್, ಕಿಲೋ ಪಾಸ್ಕಲ್, ಅಟ್ಮಾಸ್ಫಿಯರ್ ಜಗ್ಗದವ. ಟಾರ್ ರಗಡದವ ಪ್ರೆಷರ್ದು ಯೂನಿಟ್ಸ್. ಈಗ ಸದ್ಯ ಬಾರ್ ಅಂತ ಅನ್ಕೊಂಡ್ರೆ ಪ್ರೆಷರ್, ಈ ಸಿಸ್ಟಮ್ದ ಪ್ರೆಷರ್ ಇನಿಷಿಯಲಿ 1 ಬಾರ್ ಐತೆ ಅನ್ಕೋರಿ. ಟೆಂಪ್ರೇಚರ್ 300 ಕೆಲ್ವಿನ್ ಐತೆ ಅನ್ಕೋರಿ. ವಾಲ್ಯೂಮ್ ಇದ್ರದ್ದು 1 ಲೀಟರ್ ಐತೆ ಅನ್ಕೋ. ಆಮೇಲೆ ಅದು 1 ಮೋಲ್ ಐತೆ ಅನ್ಕೋ. ಇಷ್ಟೆಲ್ಲ ಅದಾವ. ಈಗ ಪ್ರೆಷರ್ ಒಂದು ಅರ್ಧ ತಾಸು ಆದಮೇಲೆ ಪ್ರೆಷರ್ ಇನ್ನೂ 1 ಬಾರ್ ಐತಿ, ಟೆಂಪ್ರೇಚರ್ 300 ಕೆಲ್ವಿನ್ ಐತಿ, ವಾಲ್ಯೂಮ್ 1 ಲೀಟರ್ ಐತಿ, ಇದ್ರದ್ದು ಮೋಲು 1 ಮೋಲು ಐತಿ. ಅಂದ್ರೆ ಇದು ಅದ ಸ್ಟೇಟ್ನಾಗ ಐತಿ. ಮೊದ್ಲು ಯಾವ ಸ್ಟೇಟ್ನಾಗ ಇತ್ತು ಅದ ಸ್ಟೇಟ್ನಾಗ ಐತಿ, ಹೌದಿಲ್ಲ? ಈಗ ಹಿಂಗೆ ನಿಮ್ಮ ಹೈಟ್ 5 feet 2 inches ಐತಿ, ವೇಟ್ 60 kilos ಐತಿ. 5 ವರ್ಷ ಬಿಟ್ಟು ನಿಮ್ದು ಹೈಟ್ ವೇಟ್ ಮೆಜರ್ ಮಾಡಿದಾಗ ಹೈಟ್ 5 feet 2 inches, ವೇಟ್ 60 kilos ಬಂತಂದ್ರೆ ನೀವು ಅದ ಸ್ಟೇಟ್ನಾಗ ಇದ್ರಿ. ಇನ್ನು ಫಿಸಿಕಲಿ ಏಜ್ ಆಗಿರ್ಬೋದು, ಏಜ್ ಆಬ್ವಿಯಸ್ಲಿ ಆಗಿರ್ತೈತೆ 5 ವರ್ಷ, ಬಟ್ ಫಿಸಿಕಲಿ ನಿಮ್ದು ಅದ ಸ್ಟೇಟ್ನಾಗ ಇದ್ರಿ ನೀವು ಇನ್ನೂ. ಸೊ ನಿಮ್ಮ ಮೇಲೆ ಏನು ಪ್ರೊಸೆಸ್ ಆಗಿಲ್ಲ. ಲಕ್ಷ ಕೊಡ್ರಿ, ಪ್ರೊಸೆಸ್ ಆಗೋದಂದ್ರೆ ಏನು, ಅದ್ರಾಗಿಂದ ಏನು ಚೇಂಜ್ ಆಗ್ಬೇಕು, ಆ ಸ್ಟೇಟ್ ಆಫ್ ದ ಸಿಸ್ಟಮ್ ಚೇಂಜ್ ಆಗ್ಬೇಕು. ಸ್ಟೇಟ್ ಆಫ್ ದ ಸಿಸ್ಟಮ್ ಚೇಂಜ್ ಆಗ್ಬೇಕಂದ್ರೆ ಇವು 4 ಯಾವ್ದಾರ ಒಂದರ ಚೇಂಜ್ ಆಗ್ಬೇಕು. ಪ್ರೆಷರ್ 1 ಬಾರ್ ಇದ್ದು 1 ಬಾರ್ ಐತೆ ಅನ್ಕೋರಿ, ವಾಲ್ಯೂಮ್ 1 ಲೀಟರ್ ಇದ್ದು 1 ಲೀಟರ್ ಐತೆ ಅನ್ಕೋರಿ, ಅಮೌಂಟ್ ಆಫ್ ಗ್ಯಾಸ್ 1 ಮೋಲ್ ಐತೆ ಅನ್ಕೋರಿ, ಟೆಂಪ್ರೇಚರ್ 300 ಕೆಲ್ವಿನ್ ಇದ್ದು 400 ಕೆಲ್ವಿನ್ ಆಗಿರ್ಬೇಕು, ಅಥವಾ 350 ಕೆಲ್ವಿನ್ ಆಗಿರ್ಬೇಕು. ಯಾವ್ದಾರ ಒಂದು ಚೇಂಜ್ ಆತಂದ್ರ ಎದ್ರೊಳಗೆ ಸ್ಟೇಟ್ ವೇರಿಯೇಬಲ್ಸ್ ಒಳಗೆ ಯಾವ್ದಾರ ಒಂದು ಚೇಂಜ್ ಆತಂದ್ರೆ ಅದ್ರದ್ದು ಪ್ರೊಸೆಸ್ ಆತು ಅಂತ ಅನ್ಬೋದು. ಇದ್ರದ್ದು ಸಿಸ್ಟಮ್ ಅಂತ ಅರ್ಥ ಆಗತೈತಿ. ಸಿಸ್ಟಮ್ ಮೇಲೆ ಪ್ರೊಸೆಸ್ ಆತಂದ್ರೆ ಅದ್ರದ್ದು ಏನು ಚೇಂಜ್ ಆತು? ಸ್ಟೇಟ್ ಚೇಂಜ್ ಆತು. ಸ್ಟೇಟ್ ಚೇಂಜ್ ಆಗ್ಬೇಕಂದ್ರೆ ಯಾವ್ದಾರ ಒಂದು ಸ್ಟೇಟ್ ವೇರಿಯೇಬಲ್ ಚೇಂಜ್ ಆಗ್ಬೇಕು. ಇಫ್ ಆಲ್ ದ ಸ್ಟೇಟ್ ವೇರಿಯೇಬಲ್ಸ್ ಆರ್ ಫಿಕ್ಸ್ಡ್, no process has happened on that system. ಅಥವಾ the state of the system is constant, the state hasn't changed ಅನ್ಬಹುದು. ಅರ್ಥ ಆಗತೈತಿ? ಪ್ರೊಸೆಸ್ ಅಂದ್ರೆ ಏನ್ರಿ? ಏನೋ ಒಂದು ಮಾಡಿ ಅದ್ರ ಸ್ಟೇಟ್ ಚೇಂಜ್ ಮಾಡೋದು. ಆ ಸ್ಟೇಟ್ ಚೇಂಜ್ ಮಾಡಿದ್ರೆ ಅದು ಪ್ರೊಸೆಸ್. ಆ ಸ್ಟೇಟ್ ಹೆಂಗ್ ಚೇಂಜ್ ಆಗುತ್ತಾ? ಸ್ಟೇಟ್ ವೇರಿಯೇಬಲ್ಸ್ ಚೇಂಜ್ ಆದ್ರೆ ಅದಾಗುತ್ತೆ. ಸ್ಟೇಟ್ ವೇರಿಯೇಬಲ್ಸ್ ಎಲ್ಲ ಚೇಂಜ್ ಆಗ್ಬೇಕನ್ನ ಇಲ್ಲ, ಅಟ್ಲೀಸ್ಟ್ ಒಂದರ ಚೇಂಜ್ ಆಗ್ಬೇಕು. ಆರ್ ಯು ಗೆಟ್ಟಿಂಗ್ ದಿಸ್? ಹಾಂ. ಸೊ ಈಗ ಪ್ರೊಸೆಸ್ ಅಂತಂದ್ರೆ ಅಂದರೆ ದೇರ್ ಆರ್ 3 to 4 kinds ಆಫ್ ಪ್ರೊಸೆಸ್. ಅವನ್ನ ನಾನು ಯಾವ್ಯಾವ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ರೊಸೆಸ್ ಅಂದ್ರೆ ಏನು ಅಂತ ಹೇಳಿದೆ, ಟೈಪ್ಸ್ ಆಫ್ ಪ್ರೊಸೆಸ್ ಅದಾವ್ರಿ ಒಂದು 3-4. ಅವು ಏನೇನು 1 by 1 ಡಿಸ್ಕಸ್ ಮಾಡ್ಕೊಂತ ಹೋಗೋಣ. ಗೊತ್ತನ್ರಿ ಇವೆಲ್ಲ ಕೇಳಿರೇನ್ರಿ? ಯಾವಾಗ? ಕೆಮಿಸ್ಟ್ರಿ ಯಾವ ಸ್ಟೇಟ್ಸ್ ಆಫ್ ಮ್ಯಾಟರ್ನಾಗ ಬಂದಾವನ್ರಿ ಇವೆಲ್ಲ? ಗ್ರಾಫ್ನಾಗ ಬಂದೈತೇನ್ರಿ? ಹಾಂ. ವಾಟ್ ಈಸ್ ಅ ಐಸೋಥರ್ಮಲ್ ಪ್ರೊಸೆಸ್? ಆಸ್ ದ ನೇಮ್ ಇಟ್ ಸೆಲ್ಫ್ ಸಜೆಸ್ಟ್ಸ್, ಐಸೋ ಅಂದ್ರೆ ಸೇಮ್, ಥರ್ಮಲ್ ಅಂದ್ರೆ ಹೀಟ್ ಅಥವಾ ಟೆಂಪರೇಚರ್, ಸೇಮ್ ಟೆಂಪರೇಚರ್. The process in which temperature of the system remains constant is called isothermal process. First of all, process ಅಂದ್ರೆ ಏನಂತ ಏನು ಹೇಳಿದ್ನ ಈಗ? Change in state of a system. How does state of a system change? If any one of the variables, if any one of the state variables changes, then state of the system changes. So ಒಂದು ಪ್ರೊಸೆಸ್ ಆಗ್ಬೇಕಂದ್ರೆ ಯಾವ್ದಾರ ಒಂದು ಸ್ಟೇಟ್ ವೇರಿಯೇಬಲ್ ಅಂದ್ರೆ ಪ್ರೆಷರೋ, ಟೆಂಪರೇಚರೋ, ವಾಲ್ಯೂಮೋ ಅಥವಾ ಅಮೌಂಟ್ ಆಫ್ ಗ್ಯಾಸ್ ಏನಾಗಬೇಕು? ಚೇಂಜ್ ಆಗಬೇಕು. ಅಂದ್ರೆ ಪ್ರೊಸೆಸ್ನ ಯಾವುದೋ ಒಂದು ಚೇಂಜ್ ಆಗಬೇಕು. ಇದೇ ಎಂಥ ಪ್ರೊಸೆಸ್ ಅಂದ್ರೆ ವಾಲ್ಯೂಮ್ ಬೇಕಾದ್ರೆ ಚೇಂಜ್ ಆಗಲಿ, ಕಂಟಿನ್ಯೂ ಮಾಡಿರಿ, ಪ್ರೆಷರ್ ಬೇಕಾದ್ರೆ ಚೇಂಜ್ ಆಗಲಿ, ಅಮೌಂಟ್ ಆಫ್ ಗ್ಯಾಸ್ ಬೇಕಾದ್ರೆ ಚೇಂಜ್ ಆಗಲಿ, ಅದೇನು ಚೇಂಜ್ ಆಗಬಾರ್ದು, ಟೆಂಪ್ರೇಚರ್ ಚೇಂಜ್ ಆಗಬಾರದು. ಟೆಂಪ್ರೇಚರ್ ಚೇಂಜ್ ಆಗ್ಲಾರ್ದ ಒಂದು ಪ್ರೊಸೆಸ್ ಆತಂದ್ರೆ
ಅಂಥ ಪ್ರೊಸೆಸ್ಸಿಗೆ ನಾವು ಐಸೋಥರ್ಮಲ್ ಪ್ರೊಸೆಸ್ ಅಂತ ಕರಿತೀವಿ. ಡಿಫೈನ್ ಐಸೋಥರ್ಮಲ್ ಪ್ರೊಸೆಸ್ ಅಂದ್ರೆ ಪ್ರೊಸೆಸ್ ಇನ್ ವಿಚ್ ಟೆಂಪರೇಚರ್ ಆಫ್ ದ ಸಿಸ್ಟಮ್ ರಿಮೇನ್ಸ್ ಕಾನ್ಸ್ಟಂಟ್ ಈಸ್ ನೋನ್ ಆಸ್ ಐಸೋಥರ್ಮಲ್ ಪ್ರೊಸೆಸ್. ಐಸೋಬಾರಿಕ್ ಪ್ರೊಸೆಸ್, as the name itself suggests, what does it suggest? A process in which pressure of the system will not change, ಅಥವಾ pressure of the system remains constant is known as isobaric process. So ಈ process ಒಳಗೆ ಏನೇನು ಚೇಂಜ್ ಆಗಬಹುದು? ಟೆಂಪರೇಚರ್ ಚೇಂಜ್ ಆಗ್ಬೋದು, ವಾಲ್ಯೂಮ್ ಚೇಂಜ್ ಆಗ್ಬೋದು, ಅಮೌಂಟ್ ಆಫ್ ಗ್ಯಾಸ್ ಚೇಂಜ್ ಆಗ್ಬೋದು, ಬಟ್ ಪ್ರೆಷರ್ ಚೇಂಜ್ ಆಗಬಾರದು. ದಿಸ್ ಇಸ್ ದ ಕಂಡೀಷನ್. ಸ್ಟುಡ್ ಅಂಡರ್? ಈ ಎರಡು ಡೆಫಿನೇಷನ್ ಮೇಲೆ ಇದನ್ನ ಗೆಸ್ ಮಾಡ್ರಿ. ನೀನು ಈ ಟೈಪ್ ಕೇಳಿದೆ ವಾಲ್ಯೂಮ್ ಪ್ರೊಸೆಸ್ in which volume of the system remains constant is known as isobaric process. ಓಕೆ, ಇವು ಮೂರಾದ್ಮೇಲೆ ಇಲ್ಲಿ ಇನ್ನೊಂದು ಬರ್ತೈತ್ರಿ, ಅಡಿಯಾಬಟಿಕ್ ಪ್ರೊಸೆಸ್. ಆಲಿಯಾ ಭಟ್ ಅಲ್ಲ, ಅಡಿಯಾಬಟಿಕ್. ಸೊ ಇವು ಮೂರು ಡಿಫೈನ್ ಮಾಡಿದ್ವಿ, ಅರ್ಥನೂ ಮಾಡ್ಕೊಂಡ್ವಿ. ಅಡಿಯಾಬಟಿಕ್ ಪ್ರೊಸೆಸ್ ಇಸ್ ಅ ಪ್ರೊಸೆಸ್ in which there is ಇಲ್ಲ ಗೆಸ್ ಯುವರ್ ಗೆಸ್ ವಾಸ್ ರಾಂಗ್. ಅವ್ರು ಏನಂದ್ರೆ ಇಲ್ಲಿ ಟೆಂಪ್ರೇಚರ್ ಚೇಂಜ್ ಆಗಂಗಿಲ್ಲ, ಇಲ್ಲಿ ಪ್ರೆಷರ್ ಚೇಂಜ್ ಆಗಂಗಿಲ್ಲ, ಇಲ್ಲಿ ವಾಲ್ಯೂಮ್ ಚೇಂಜ್ ಆಗಂಗಿಲ್ಲ, ಅಂದರೆ ಇಲ್ಲೇ ಅಮೌಂಟ್ ಚೇಂಜ್ ಆಗಂಗಿಲ್ಲ ಅಂತ ಗೆಸ್ ಮಾಡಿದ್ರಿ, ಸಣ್ಣತನ ಯೂಸ್ ಮಾಡಿದ್ರಿ. ಬಟ್ ತಪ್ಪ, ಬಟ್ ವಿಚಾರ ಕರೆಕ್ಟ್ ಇತ್ತು. ಅಂದ್ರೆ ಅರ್ಥ ಆಗ್ತಿಲ್ಲ. The way you thought was right, but it didn't lead you to the right destination. ಒಮ್ಮೆ ತಪ್ಪಾಗ್ತದೆ. Okay, adiabatic process is a process in which there is no exchange of heat between the system and the surroundings. I'll repeat. Adiabatic process is a process in which there is no exchange of heat between what and what? System and the surroundings. ಸಿಸ್ಟಮ್ ನಮ್ದು ಇದು ಸಿಸ್ಟಮ್ ಅಂದ್ಕೊಂಡ್ರೆ ಅಲ್ಲಿ ಹಾಕಿದ್ನಲ್ಲ ಆಗ ನಾನು ಒಂದು ಕಂಟೈನರು, ಒಂದು ಗ್ಯಾಸು, ಅದರಾಗಿಂದ ಹೀಟ್ ಸರೌಂಡಿಂಗ್ಸಿಗೆ ಹೋಗಬಾರ್ದು, ಸರೌಂಡಿಂಗ್ಸ್ನಾಗಿಂದ ಹೀಟ್ ಸಿಸ್ಟಮಿಗೆ ಬರಬಾರ್ದು. ಹಂಗೆ ಆಗಿ ಏನರ ಒಂದು ಪ್ರೊಸೆಸ್ ಆತಂದ್ರೆ ಹಂಗೆ ಮೇಂಟೈನ್ ಮಾಡಿ. ಏನು ಮೇಂಟೈನ್ ಮಾಡಿ? ಹೀಟ್ ಸಿಸ್ಟಮಿಂದ ಹೊರಗೆ ಹೋಗಿ ಸರೌಂಡಿಂಗ್ಸಿಗೂ ಹೋಗಬಾರ್ದು, ಸರೌಂಡಿಂಗ್ಸ್ನಾಗಿಂದ ಹೀಟ್ ಒಳಗೆ ಸಿಸ್ಟಮ್ನಾಗೂ ಬರಬಾರ್ದು. ಹಿಂಗೆ ಮೇಂಟೈನ್ ಮಾಡಿ ಬೇರೆ ಏನಾರು ನೀವು ಚೇಂಜ್ ಮಾಡ್ಕೊರ್ಬೇಕಂತ ಹಂಗೆ ಮಾಡಿ ಒಂದೇನಾರ ಪ್ರೊಸೆಸ್ ಮಾಡಿದ್ರೆ ಆ ಪ್ರೊಸೆಸ್ಗೆ ಏನಂತ ಕರಿತೀವಿ? ಅಡಿಯಾಬಟಿಕ್ ಪ್ರೊಸೆಸ್ ಅಂತ ಕರಿತೀವಿ. ಅರ್ಥಾತ್ 4 ಟೈಪ್ ಪ್ರೊಸೆಸ್ ಬಂದ್ವಿಲ್ಲ. ಯಾವ್ಯಾವು? ಒಂದನೇದಿಂದ ಸ್ಟಾರ್ಟ್ ಮಾಡೋಣ. ಐಸೋಥರ್ಮಲ್ ಪ್ರೊಸೆಸ್ ಈಸ್ ಅ ಪ್ರೊಸೆಸ್ temperature of the system remains constant. Next ಯಾವುದು? Isobaric process. Isobaric process is a process in which pressure of the system remains constant. Is a process system remains constant, and adiabatic process is a process in which there is no exchange of heat between the system and the surroundings. Is called is a process anta andivalla first ge. This process is a process andiv andre matte last ge is known as, is called anbar. ha ಏನ್ ಡಿಫ್ರೆನ್ಸು ಕೊಡ್ರಿ. ಅವ್ರು ಏನು ಕ್ವಶನ್ ಕೇಳಿದ್ರು, ಇದಕ್ಕೆ ಏನು ಫರ್ಕಪ್ಪ? ಐಸೋಥರ್ಮಲ್ ಅಂದ್ರೆ ಏನು? ಟೆಂಪ್ರೇಚರ್ ಕಾನ್ಸ್ಟಂಟ್ ಇರಬೇಕು, ಉಳ್ಕಿದ ಏನಾರ ಮಾಡ್ಕೊರಿ. ಇಲ್ಲೇ ಹೀಟ್ ಎಕ್ಸ್ಚೇಂಜ್ ಆಗಬಾರ್ದು ಸಿಸ್ಟಮ್ಮು ಮತ್ತು ಸರೌಂಡಿಂಗ್ಸ್ ನೋಡು. ಸೊ ಇದು ಒಂದ ಅನಿಸ್ತಾವ ನಮಗೆ ಅಂತ ಅವ್ರು ಕೇಳಿದ್ರು. ಹೌದು, ಒಂದನೋ ಬೇರೆ ಬೇರೆನೋ?
ಹೆಂಗೆ ಬೇರೆ? ಟೆಂಪ್ರೇಚರ್ ಇಲ್ಲೇ ಕಾನ್ಸ್ಟೆಂಟ್ ಇರಬೇಕು. ನಾನು 1 ಕಿಲೋ ಜೋಲ್ ಹೀಟ್ ತಕ್ಕೊಂಡು 1 ಕಿಲೋ ಜೋಲ್ ಹೀಟ್ ಕೊಟ್ರೆ ಟೆಂಪ್ರೇಚರ್ ಅಷ್ಟೇ ಇರ್ತೈತೆ. ಈಗ ಒಂದು ಸಿಸ್ಟಮ್ ಐತ್ರಿ, ಆ ಸಿಸ್ಟಮಿಂದ ಸೈಮಲ್ಟೇನಿಯಸ್ಲಿ ಏನು ಮಾಡ್ತೀನಿ, ಈ ಕಡೆಯಿಂದ 1 ಕಿಲೋ ಜೋಲ್ ಹೀಟ್ ತಕ್ಕೊಂತೀನಿ, ಅದೇ ಟೈಮಿಗೆ ಈ ಕಡೆಯಿಂದ 1 ಕಿಲೋ ಜೋಲ್ ಪಾಸ್ ಮಾಡ್ತೀನಿ. 1 ಕಿಲೋ ಜೋಲ್ ಹೊರಗೆ ಬಂತು, 1 ಕಿಲೋ ಜೋಲ್ ಒಳಗೆ ಬಂತು ಹೀಟ್, ಟೆಂಪ್ರೇಚರ್ ಅಷ್ಟೇ ಉಳಿತು. ಆದ್ರೆ ದೇರ್ ಈಸ್ ಎಕ್ಸ್ಚೇಂಜ್ ಆಫ್ ಹೀಟ್ ಬಿಟ್ವೀನ್ ಸಿಸ್ಟಮ್ ಆ್ಯಂಡ್ ಸರೌಂಡಿಂಗ್ಸ್. ದ್ಯಾಟ್ ಕಾಂಟ್ ಹ್ಯಾಪನ್ ಹಿಯರ್. ಡಿಫ್ರೆನ್ಸ್ ಐತಿ, ಅರ್ಥ ಆಗ್ತಿಲ್ಲ ಎಲ್ಲರಿಗೂ? ಹಾಂ, ಸೊ ಇವು 4 ಪ್ರೊಸೆಸ್ ಆದ್ವೀಗ. ಇನ್ನೆರಡು ಪ್ರೊಸೆಸ್ ಅದಾವು. ಆ 2 ಪ್ರೊಸೆಸ್ನ ನಾ ಈ ಕ್ಯಾಟಗರಿ ಒಳಗೆ ಯಾಕೆ ಹಾಕಿಲ್ಲ ಅಂದ್ರೆ ಅವು ಸ್ವಲ್ಪ ಬೇರೆ ಅದಾವು, ಅವ್ರ ಬಗ್ಗೆ ಈಗ ಸ್ಟಡಿ ಮಾಡೋಣ. ಇವೆಲ್ಲ 4 ಟೈಪ್ ಪ್ರೊಸೆಸ್ ಈಗ ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿದ್ವಿ, ಕಲ್ತ್ವಿ. ಐಸೋಥರ್ಮಲ್, ಐಸೋಬಾರಿಕ್, ಐಸೋಕೋರಿಕ್, ಅಡಿಯಾಬಾಟಿಕ್. ಇನ್ನು 2 ಪ್ರೊಸೆಸ್ ಅದಾವು, ಅವನ್ನ ಈ ಕ್ಯಾಟಗರಿ ಒಳಗೆ ಹಾಕಂಗಿಲ್ಲ. ಈಗ ಇನ್ನೊಂದು ಕ್ಯಾಟಗರಿ ಒಳಗೆ ಸ್ಟಡಿ ಮಾಡೋಣ ಅವನ್ನ.